ನಮ್ಮ ಕಿನ್ನಾಳ ರಸ್ತೆ ಈಗ ಅಧ್ವಾನ ಎಂದಿದೆ, ಅಂಡರ್ ಬ್ರಿಡ್ಜ್ ಅಲ್ಲಿ ತಗ್ಗುಗಳಾಗಿವೆ, ನೀರು ನಿಂತಿದೆ. ಮೊನ್ನೆ ಗಂಗಾಧರ ಪತ್ತಾರ್ ಬರಹಗಾರ ನಮ್ಮ ಸ್ನೇಹಿತರಾದ ಬಳ್ಳಾರಿಯಲ್ಲಿ ಇರ್ತಾರವರು, ಗಂಗಾಧರ ಕಿಮ್ಸ್ನಾಗಿದ್ರವರು, ಗಂಗಾಧರ ಪತ್ತಾರ್ ಅವರು ತಮ್ಮ ಬಂಧುಗಳನ್ನು ಮಾತಾಡಿಸ್ಲಿಕ್ಕೆ ಕಲ್ಯಾಣ ನಗರಕ್ಕೆ ಹೊರಟಿದ್ದಾರೆ, ಸ್ಕೂಟರ್ ಮೇಲೆ ಹೊರಟಿದ್ದಾರೆ. ಅಲ್ಲಿ ತಗ್ಗಿರೋದು ಗೊತ್ತಿಲ್ಲ, ಅವರು ಹಿಂದೆ ಕೂತಾರ, ಅವ್ರು ಕೆಳಗೆ ಬಿದ್ದು ಅವ್ರಿಗೆ ಹಲ್ಲಿಗೆ ಪೆಟ್ಟಾಗಿ ಮತ್ತೆ ಅವ್ರು ಹೋಗಿ ನನಗೊಂದು ಪತ್ರ ಬರ್ದಾರ, ಮುನ್ಸಿಪಾಲಿಟಿ ಅವ್ರಿಗೊಂದು ಪತ್ರ ಬರ್ದಾರ, ವಿಜಯಾಮೃತರಾಜ್ ಅವರಿಗೆ ಒಂದು ಮೆಸೇಜ್ ಕಳಿಸ್ಯಾರ. ಅವರು ದಿಢೀರ್ನೆ ಆ ಮೆಸೇಜ್ ಅನ್ನು ಸಂಬಂಧಪಟ್ಟವರಿಗೆ ಕಳಿಸಿದ ಮೇಲೆ ಇವತ್ತು ಕಿನ್ನಾಳ ರೋಡಿನ ಅಂಡರ್ ಬ್ರಿಡ್ಜ್ ಕೆಳಗೆ ಇವತ್ತೇನು ಇಲ್ಲಿ ಒಂದು ತೆಗ್ ಬಿದ್ದು ಇವತ್ತೆಲ್ಲ ಗಾಡಿ ವಾಹನ ಸವಾರರು ಬಿದ್ದು ಗಾಯಗಳು ಮಾಡ್ಕೊಂಡು ಕುಂತಿದ್ರು. ಆಮೇಲೆ ಎಲ್ಲ ನಾವು ನಗರಸಭೆ ಅಧಿಕಾರಿಗಳಿಗೆ ಹೇಳಿದ್ರಪ್ಪ ಅಂದ್ರೆ ನಮಗೆ ಸಂಬಂಧ ಇಲ್ಲ ಅಂತೇಳಿ ಅವರನ್ನೋದು, ಮತ್ತು ಪಟ್ಟಣ ಪಂಚಾಯತಿಯವರಿಗೆ ಹೇಳಿದ್ರಪ್ಪ ಅಂದ್ರೆ ನಮಗೆ ಸಂಬಂಧ ಇಲ್ಲ ಅಂತೇಳಿ ಅನ್ನೋದು. ಹಾಗಾಗಿ ಇಲ್ಲಿ ಆಗುವಂಥ ಅನಾಹುತಗಳಿಗೆ ಯಾವುದೇ ಕಾರಣಕ್ಕೆ ಇನ್ನು ಮುನ್ನ ಆಗಬಾರ್ದು ಅನ್ನೋದು ಸಂಬಂಧ ನಾವೇ ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಇವತ್ತೈತಲ್ಲ ನಾವೆಲ್ಲ ಸ್ವಂತ ರೊಕ್ಕ ಹಾಕ್ಕೊಂಡು ಇವತ್ತಿಲ್ಲಿ ಆಗುವಂಥ ಅನಾಹುತನ ತಪ್ಸೋಕೆ ನಾವು ಇವಾಗ ಇಲ್ಲಿ ಬಂದು ಕಂಕರು ಮತ್ತು ಉಸುಗು ಮತ್ತು ಐತಲ್ಲ ಎಲ್ಲ ತೊಗೊಂಬಂದು ನಾವು ಮೆಟ್ರಲ್ ಎಲ್ಲ ತೊಗೊಂಬಂದು ಇಲ್ಲಿ ಇವತ್ತು ತೆಗ್ ಮುಚ್ಚಿರುವಂಥ ಕಾರ್ಯಕ್ರಮನ ನಾವು ಹಾಕ್ಕೊಂಡಿದ್ವಿ. ಇನ್ನಾದರೂ ಮುಂದೆ ನಗರಸಭೆ ಅಧಿಕಾರಿಗಳು ಇಂಥವೆಲ್ಲ ಐತಲ್ಲ ಎಲ್ಲೆಲ್ಲಿ ಇರುವಂಥ ಅನಾಹುತಗಳಾಗುವಂಥ ಒಂದು ಜಾಗದಲ್ಲಿ ಹೋಗಿ ಇದು ಈ ಒಂದು ಪರಿಸ್ಥಿತಿಯನ್ನು ನೋಡಿ ಅವರು ಆಗುವಂಥ ಅನಾಹುತಗಳನ್ನ ತಪ್ಪಿಸಿ ಮುಂದೆ ಈ ಥರ ಒಳ್ಳೆಯ ಕೆಲಸ ಮಾಡಿದ್ರಪ್ಪ ಅಂದರೆ ಜನರಿಗೆ ಒಳ್ಳೆಯದಾಗುತ್ತೆ. ಇವತ್ತು ನೋಡಿರಿ, ಆ್ಯಕ್ಚುಲಿ ಏನಪ್ಪ ಅಂದರೆ ಒಂದು 20 ದಿವಸ ಹಿಂದ್ಗಡೆ ಇಲ್ಲಿ ಆಲ್ರೆಡಿ ಒಂದು ಇಬ್ಬರು ಬಿದ್ದು ಏನಪ್ಪ ಅಂದ್ರೆ ಆಲ್ರೆಡಿ ಹಾಸ್ಪಿಟಲ್ ಸಿಕ್ಕಂದ್ರೆ ಇದಕ್ಕಿಂತ ಮುಂಚೆನೇ ಒಂದು 15ರಿಂದ 20-25 ಜನ ಏನಪ್ಪ ಅಂದ್ರೆ ಇಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗಿ ಬಿದ್ದು ಅವರೆಲ್ಲ ಹಾಸ್ಪಿಟಲ್ ಸಿಕ್ಕಂದ್ರೆ. ಅಷ್ಟು ಆದ್ರೂ BWಗೆ ಅಪ್ಲಿಕೇಶನ್ ಕೊಟ್ಟರಪ್ಪ ಅಂದ್ರೆ ಅವ್ರೇನಂತ ಹೇಳಿದ್ರು, ಇದು ನಮಗೆ ಬರೋಂಗಿಲ್ಲ, ಇದು ರೈಲ್ವೆ ಬರ್ತದೆ ಅಂತ ಹೇಳಿದ್ರು. ರೈಲ್ವೆ ಕೇಳಿದ್ರಪ್ಪ ಇದು ನಮಗೆ ಬರೋಂಗಿಲ್ಲ, ಮುನ್ಸಿಪಾಲಿಟಿ ಬರ್ತದೆ ಅಂತ ಹೇಳಿದ್ರು. ಇದೆಲ್ಲ ಆದ ನಂತರ ಏನಪ್ಪ ಅಂದ್ರೆ ನಾವೆಲ್ಲ ಕೇಳಿದ್ರೆ ಇವತ್ತು ಇವ್ರು ಬಂದರು, ಯಾರು ಮಿನಿಸ್ಟರ್ ತಂಗಡಿಯವರು ಬಂದರು. ಅವ್ರಿಗೆ ಇಂದಿರಿಸಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ ಮೇಲೆ ಅವ್ರೇನಂದ್ರು, ಇಲ್ಲ ನಿಮ್ಗೆ 1 ತಾಸಲ್ಲಿ ಏನಪ್ಪ ಅಂದರೆ ನಿಮಗೆ ನಾವೆಲ್ಲ ಏನಪ್ಪ DC ಗೆ ಹೇಳಿ ಇದೆಲ್ಲ ರೆಡಿ ಮಾಡಿಸು ಅಂತ ಹೇಳಿದ್ರು. 1 ತಾಸಲ್ಲ, 6, 7, 8 ತಾಸು ಆಯಿತು. ಇನ್ನೂವರೆಗೂ ಯಾರ್ದು ಇಂದ ನಾವು ಫೋನ್ ಮಾಡಿ ಕೇಳಿದ್ರೆ ಯಾವುದಕ್ಕೆ ರೆಸ್ಪಾನ್ಸ್ ಬರಲಿಲ್ಲ. ನಾವು ಕೇಳಿದ್ದು ಜನರ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕಂತ ನಾವು ಇದಿಷ್ಟು ಕೇಳಿದ್ದು, ಬಂದು ಹೇಳಿದ್ವಿ ಒಂದ್ಸಲ ನೋಡ್ರಿ ಅಂತೇಳಿ. ಅದು ನೋಡೋಕೆ ರೆಡಿ ಇಲ್ಲ. MLA ಸಾಹೇಬ್ರು ಹೇಳ್ತಾರೆ, ಆಯ್ತು ನಾವು ಮಾಡ್ತೀವಿ, ಸೈಕಲ್ ಅಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ರು.
ಸಾಯಂಕಾಲ ಆದ್ರಿಲ್ಲ ರಾತ್ರಿ ಇಲ್ಲ ಇನ್ನೂವರೆಗೆ ನಾವು ವೇಟ್ ಮಾಡಿ ಈಗೆಲ್ಲ ನಮ್ಮ ಸ್ವಂತ ಎಲ್ಲರೂ ಸೇರಿ ಸ್ನೇಹಿತರೆಲ್ಲ ಸೇರಿ ನಮ್ಮ ಸ್ವಂತ ದುಡ್ಡು ಖರ್ಚಿಂದ ಹಾಕಿ ಇದನ್ನ ರೆಡಿ ಮಾಡ್ತಾ ಇದೀವಿ. ಇವತ್ತು ಕಿನ್ನಾಳ ರಸ್ತೆ ನಗರದಲ್ಲಿ ಕಿನ್ನಾಳ ರಸ್ತೆಯಲ್ಲಿ ಇರುವಂಥ ಅಂಡರ್ ಬ್ರಿಡ್ಜ್ ಅನೇಕ ವರ್ಷಗಳಿಂದ ಸುಮಾರು 1.5-2 ವರ್ಷದಿಂದ ಈ ತೆಗ್ಗುಗಳನ್ನು ಗುಂಡಿಯನ್ನು ಶಾಶ್ವತ ಪರಿಹಾರ ಕೈಗೊಳ್ಳದೆ ನಗರಸಭೆಯವರು ನಿರ್ಲಕ್ಷ್ಯ ತೋರಿದ್ದಾರೆ. ಬರೋದು ನೋಡೋದು ಹೋಗೋದು ಇದು ಬಿಟ್ಟರೆ ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ. ಇವತ್ತು ನಾವು ಏನು ಮಾಡಿದ್ವಿ, ದಿನನಿತ್ಯ ಈ ಥರ ಓಡಾಡುವ ವೃದ್ಧರು ಮಹಿಳೆಯರು ಗಾಡಿ ತಗೊಂಡು ನೀರು ತುಂಬಿದ ಒಂದು ತೆಗ್ಗಿನಲ್ಲಿ ಸಡನ್ಲಿ ಆಗಿ ಹೋದಾಗ ಅನಾಹುತಕ್ಕೆ ಈಡಾಗಿ ಯಾರೋ ಕೈ ಮುರ್ಕೊಂಡರ ಕಾಲು ಮುರ್ಕೊಂಡರ ಅಂಥ ಅನಾಹುತಗಳಾಗ್ಯವು. ಅನೇಕ ಬಾರಿ ನಾವು ನಗರಸಭೆ ಗಮನಕ್ಕೆ ತಂದರೆ ಕೂಡ ಬರ್ತಾರ ನೋಡಿ ಹೋಗ್ತಾರ, ಅದಕ್ಕೆ ಶಾಶ್ವತ ಪರಿಹಾರ ಇಲ್ಲಿವರೆಗೆ ಕೈಗೊಂಡಿಲ್ಲ. ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಸಚಿವರು ಶಿವರಾಜ್ ತಂಗಡಿಯವರು ಹೋಗಬೇಕಾದ್ರೆ ನಾವು ನಿಂದಿಸಿ ಕೇಳಿದ್ವಿ, ಸರ್ ತಾವು ಇಳಿದು ಸ್ವಲ್ಪ ಸ್ಥಳ ಪರಿಶೀಲನೆ ಮಾಡಿದ್ರೆ ಗಾಡಿ ಬಿಟ್ಟು ಇಳಿಯೋಕೆ ತಯಾರಿಲ್ಲ, ನೋಡೋಕ್ಕೂ ತಯಾರಿಲ್ಲ. ಅಂದರೆ ಜನರ ಬಗ್ಗೆ ಏನು ಕಾಳಜಿ ಐತಿ ಇವ್ರಿಗೆ? ಜನರ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕಲ್ಲ. ಈಗ ನಾವು ಸ್ವಯಂ ಪ್ರೇರಿತವಾಗಿ ಎಲ್ಲರ ನಮ್ಮ ಸ್ನೇಹಿತರ ಜೋಡಿ ಕೂಡಿ ನಾವು ಕಾಂಟ್ರಿಬ್ಯೂಷನ್ ಮಾಡಿ ಕನಿಷ್ಠ ಪಕ್ಷ ನಾವು ಇನ್ನೊಬ್ಬರ ಬಗ್ಗೆ ನಾವು ಈಗ ಮಾತಾಡಿದ್ರೆ ಉಪಯೋಗ ಇಲ್ಲ. ಇವತ್ತು ಸ್ವಂತ ನಿಂತು ಟಂಕರ್ ಸಿಮೆಂಟ್ ತೊಗೊಂಡು ಇವತ್ತು ಗುಂಡಿಗಳನ್ನು ಮುಚ್ಚುವಂಥ ವ್ಯವಸ್ಥೆಯನ್ನು ನಾವು ಇವತ್ತು ಕೈಗೊಂಡಿದ್ದೀವಿ.